ಕಾನೂನು ಮುಂದೆ ನಿಲ್ಲಿಸ್ರಿ ಅಂತ ಈ ಒಂದು ನಮ್ಮ ಹೈಕೋರ್ಟ್ ಡೈರೆಕ್ಷನ್ ಮಾಡ್ಯದ. ಆ ಡೈರೆಕ್ಷನ್ ನಾವು ಪಾಲಿಸ್ಬೇಕಾಗಿದೆ. ಯಾಕೆ ನಮಗಾಗಿ ನಾವು ಪಾಲಿಸ್ಬೇಕಾಗಿದೆ, ಇನ್ನೊಬ್ಬರಿಗಾಗಲ್ಲ. ಯಾಕಂದರೆ ಇದರಿಂದ ನಾವೆಲ್ಲರೂ ಉಳಿಬೇಕಾಗಿದ್ದಾವೆ. ವಿಲಿ ಮಾಡೋ ಒಬ್ಬನಲ್ಲ, ಅವನ ಜೊತೆಗಾರ ನಾವು ಏನಿರ್ತೀವಲ್ಲ ನಮಗೂ ಅದ್ರ ಪೆಟ್ಟಿರ್ತದೆ. ಯಾಕಂದ್ರೆ ನಾವು ಹೋಗೋದ್ರ ಜೊತೆ ನಮ್ಮನ್ನು ಗ್ರಹಣ ಹೋಗ್ತಿರ್ತಾನೆ ಮ್ಯಾಲ. ಇದು ಭಾಳ ಗಮನಿಸ್ಬೇಕಾದ ವಿಷಯ ಅದು. ಇಂಥವೆಲ್ಲ ಹುಚ್ಚು ಸಾಹಸಗಳು ನಿಲುಗಡೆ ಆಗಲೇಬೇಕಂತ ಅವಶ್ಯದ. ಜೊತೆಗೆ ಈಗ ಹೇಳಿದ್ರೆ ನಿಮಗೆ ಈ ರೋಡ್ಗಳಿಗೆ ಹೋಗೋ ಮುಂದೆ ಕರ್ಕಶವಾದ ಧ್ವನಿ ಹಾಕಿರ್ತಾರೆ. ಭಾಳ ಕೆಟ್ಟ ಓದಿರ್ತಾವ. ಮಾವು ಗಾಡಿ ಬರೆಸೋದು, ಮತ್ತೇನು ಮಾಡೋದು, ಮುಂದೆ ನಮಗೆ ಎಗ್ದಾಗ ಸರಿ ನುಗ್ಗಿಸಂಗೆ ಮಾಡೋದು, ಇವೆಲ್ಲದರಿಂದ ಅಪಘಾತ ಹೆಚ್ಚಾಗ್ತಾ ಇದ್ದಾವೆ. ಏರ್ ಪೊಲ್ಯೂಷನ್ ಅಂತ ಸಾಮಾನ್ಯ ಇದ್ದೇ ಇರ್ತದೆ ಪಟ್ಟಣಗಳಲ್ಲೇ. ಇಂಥವೆಲ್ಲ ಆಗೋದ್ರಿಂದ ಈಗ ಸಹಜವಾಗಿ ಇವತ್ತು ಪೊಲೀಸರ ಜವಾಬ್ದಾರಿ ಇದು ಹೆಚ್ಚಾಗ್ತಾ ಇದೆ ಅಂತ. ವಿಶೇಷವಾಗಿ ಈ ಟೂ ವೀಲರ್ಗಳ ಓಡಾಟದ ಒಂದು ಸಾಮಾನ್ಯವಾಗಿ ಗಮನಿಸಿದಾಗ ಈ ಡ್ರೈವ್ ಮಾಡುವಂಥವ್ರಿಗೆ ಈ ದಟ್ಟಣೆ ಭಾಳ ಜನದಟ್ಟೆ ಆಗೋದ್ರಿಂದ, ಗಾಡಿಗಳು ಭಾಳ ಬರೋದ್ರಿಂದ ಏನಾಗಿಬಿಡೋದಪ್ಪ ಅಂದ್ರೆ ಸಹಜವಾಗಿ ತಾಳ್ಮೆಗಳು ಹೋಗುವಂಥದ್ದು, ಸಂಯಮಗಳು ಹೋಗುವಂಥದ್ದು ಕಾಣ್ತದೆ. ಹೀಗಾಗಿ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆಕ್ಸಿಡೆಂಟ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಜೊತೆಗೆ ಬೇಗನೆ ನಮ್ಮ ಗಮ್ಯ ಸ್ಥಾನ ನಾವು ಎಲ್ಲಿ ಹೋಗ್ಬೇಕಾದ್ರೆ ಹೋಗಿ ಮುಟ್ಟಬೇಕು ಅನ್ನುವಂಥ ತರಾತುರಿ ಗಡಿಬಿಡಿ ಮುಟ್ಟಬೇಕು ಅನ್ನೋ ವೇಗ, ಹೀಗಾಗಿ ವೇಗ ಹೆಚ್ಚು ಮಾಡಿ ಹಾರ್ನ್ ಮಾಡೋದು ಹೋಗೋದ್ರಿಂದಾಗಿ ಆಕ್ಸಿಡೆಂಟ್ ಆಗ್ತಾ ಇರ್ತಾವೆ. ಅದು ಸಹಿತ ಕಾರಣ ಆಗ್ತದೆ. ಮುಂದೆ ಸಂಚಾರ ಮಾರ್ಗದಲ್ಲಿ ಒನ್ ವೇ ಇರ್ತದೆ ಏಕಮುಖ, ಅಲ್ಲೇ ಒಯ್ದುಬಿಡೋದು ಗಾಡಿಯನ್ನು, ಅದು ನಡೀತಾ ಇರ್ತಾವೆ. ಹೀಗಾಗಿ ಅಲ್ಲೂ ತೊಂದರೆ ಆಗುವಂಥದ್ದು. ಮುಂದೆ ಈ ಎಲ್ಲ ನೆಲೆಯಲ್ಲೇ ಇಲ್ಲಿ ಕೆಲವೊಂದಿಷ್ಟು ಜನರು ಇದ್ದಾರೆ. ಈ ಗಾಡಿಗಳನ್ನು ಓಡಿಸುವಂಥ ಟೂ ವೀಲರ್ ಜನ ಇದರಲ್ಲೂ ದುಡ್ಡು ಮಾಡುವಂಥ ಜನನೂ ಇದ್ದಾರೆ. ಒಂದಿಷ್ಟೇನೋ ಹೋಗಿ ರಾತ್ರಿ ಎಳೆದಲ್ಲೇ ಬೆದರಿಸುವಂಥದ್ದು, ಗಾಡಿ ಅಡ್ಡಾಗಿ ನಿಲ್ಲಿಸುವಂಥದ್ದು, ಮತ್ತೇನು ಪ್ರಯತ್ನ ಮಾಡುವಂಥದ್ದು ನಡೀತಾ ಇದ್ದಾವೆ. ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆಗ ಸಹಜವಾಗಿ ಇವ್ರು ಟೂ ವೀಲರ್ದವ್ರಿಗೆ ಯಾರಿಗೂ ಒಂದಿಷ್ಟು ಕಾರಿಗೋ ಅದಕ್ಕೂ ಹಚ್ಚಿದ ಕೂಡ ನೀವು ನಮ್ಮ ಕೊಲ್ಲಿಗೆ ಮಾಡಿದಿರಿ ಅಂತ ಆರೋಪ ಮಾಡಿ ಅವ್ರು ದುಡ್ಡು ವಸೂಲು ಮಾಡ್ಕೊಂಡು ಹೋಗುವಂಥವು ಕಾಣ್ತಾ ಇದ್ರಿ. ಈ ಎಲ್ಲ ನೆಲೆಯಲ್ಲೇ ಮತ್ತು ಇನ್ನೊಂದು ಮಾತಿನ ಗಮನಿಸ್ಬೇಕಾಗಿದೆ. ಮತ್ತು ಇವತ್ತು ನಮ್ಮ ಈ ಆಧುನಿಕ ಯುಗದಲ್ಲೇ ಅದರಲ್ಲೂ ಈ ಮೆಟ್ರೋಪಾಲಿಟನ್ ಸಿಟಿ ಆಗಿರ್ಬೋದು ಅಥವಾ ದೊಡ್ಡ ನಗರಗಳಾಗಿರ್ಬೋದು ಟೆನ್ಷನ್ ಭಾಳ ಆಗಿದ್ರಿ. ಯಾಕೆಂತಂದ್ರೆ ಯಾಕೆ ಟೆನ್ಷನ್ ಹೆಚ್ಚಾಗಿದೆ ಅಂದ್ರೆ ಉದ್ಯೋಗಗಳ ಸಂಖ್ಯೆ ಕಡಿಮೆ ಅದ.